ಹುಬ್ಬಳ್ಳಿ ಏರ್ಪೋರ್ಟ್ಗೆ ಗೋವಾದಿಂದ ಅವರು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯಿಂದ ಕಾರ್ನ ಮುಖೇನವಾಗಿ ಅವರು ಆ ಗ್ರಾಮದ ಕಡೆಗೆ ತೆರಳೋರಿದ್ದಾರೆ. ಗದಗದ ಸೋರಣಗಿ ಗ್ರಾಮದ ಕಡೆಗೆ ಅವರು ಕಾರ್ನ ಮುಖೇನವಾಗಿ ಹೊರಡೋರಿದ್ದಾರೆ. ಅದಕ್ಕಾಗಿ ಈಗ ಆಲ್ರೆಡಿ ಕಾರ್ ಬಂದು ಕೂಡ ಅಲ್ಲಿ ನಿಂತಿತ್ತು. ಸದ್ಯ ಈಗ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ನಟ ಯಶ್ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಅವರು ಬರ್ತಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇತ್ತು. ಯಶ್ ಇದೀಗ ಬಂದಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಸ್ವತಃ ಯಶ್ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೂಡ, ಯಾವ ಕಾರಣಕ್ಕೂ ನೀವು ಈ ಬಾರಿ ನನ್ನ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡುವಂಥ ನಿಟ್ಟಲ್ಲಿ ನಾನು ನಿಮಗೆ ಸಿಗೋದಿಲ್ಲ, ಸಿನಿಮಾ ಶೂಟಿಂಗ್ ಇರುವಂತಹ ಕಾರಣಕ್ಕಾಗಿ ನಾನು ಬ್ಯುಸಿಯಾಗಿರ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಕೂಡ. ಆದರೂ ಅಭಿಮಾನಿಗಳು ಅವರವ್ರ ಇತಿಮಿತಿಯಲ್ಲಿ ಏನೇನೋ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಅಂಥ ವ್ಯವಸ್ಥೆಯನ್ನೆಲ್ಲ ಅವ್ರು ಮಾಡ್ಕೊಂಡಿದ್ರು. ಅದರಂತೆ ಪಾಪ ಸೂರಣಗಿ ಗ್ರಾಮದ ಮಂದಿಯೂ ಕೂಡ ಅಷ್ಟೇ, ಭಾಳ ಮಂದಿ ಹುಡುಗರುಗಳು ಅಲ್ಲಿ ಯಶ್ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ದೊಡ್ಡ ದೊಡ್ಡ ಕಟೌಟ್ನ ವ್ಯವಸ್ಥೆ ಎಲ್ಲ ಮಾಡಿದ್ರು. ಆದರೆ ನೋಡಿ, ಇಂಥದ್ದೊಂದು ದುರಂತ ಸಂಭವಿಸ್ಬಿಡ್ತು. ಸಹಜವಾಗಿ ಯಾರಿಗೇ ಆದರೂ ಅವರ ಬರ್ತ್ಡೇ ಅಂತ ಅಂದರೆ ಆ ದಿನ ಭಾಳ ಖುಷಿಯಾಗಿರಬೇಕು, ಅಥವಾ ತನ್ನಿಷ್ಟದ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಬೇಕು, ಆ ದಿನ ಮಾಡಬೇಕು, ಈ ಮುಖೇನವಾಗಿ ವರ್ಷ ಇಡೀ ಹೇಗಿರಬೇಕು ಏನು ಎತ್ತ ಅಂತ ಒಂದಷ್ಟು ರೆಸೊಲ್ಯೂಷನ್ಸ್ ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಅದು ಯಾವ ಸೆಲೆಬ್ರಿಟೀಸು ಮತ್ತೊಂದು ಕೂಡ ಹೊರತಲ್ಲ. ಆದರೆ ಯಶ್ ಅವ್ರಿಗೆ ಪಾಪ ಈ ಭಾಳ ಬೇಸರದ ಸಂಗತಿ ನೋಡ್ತಾ ಇದ್ದೀವಲ್ಲ. ನಟ ಯಶ್ ಅವರು ಸದ್ಯ ಈಗ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿರುವಂಥ ಸಂದರ್ಭ. ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಾರೆ ನಟ ಯಶ್. ಏರ್ಪೋರ್ಟ್ನಿಂದ ಹೊರಬಂದು ಅವರೀಗ ಆಲ್ರೆಡಿ ಅಲ್ಲಿ ಸಿದ್ಧ ಆಗಿರುವಂಥ ಕಾರನ್ನು ಏರಿ ಗದಗದ ಕಡೆಗೆ ಹೊರಡೋರಿದ್ದಾರೆ ನಟ ಯಶ್. ಸ್ವಲ್ಪ ಗಾಡಿ ಸರ್ ಸರ್ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಅಲ್ಲಿ ಬರ್ತೀವಿ ಸರ್ ಒಂದು ನಿಮಿಷ. ಓಕೆ, ನಟ ಯಶ್ ಅವರು ಇದೀಗ ತಾನೇ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಹೊರಗೆ ಹೊರಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಭಾಳಷ್ಟು ಮಂದಿ ಮಾಧ್ಯಮದವರು ಕೂಡ ಅವರ ಪ್ರತಿಕ್ರಿಯೆಯನ್ನು ಬಯಸ್ತಾ ಇದ್ರು. ಬಟ್ ಯಶ್ ಅವರಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಸಹಜವಾಗಿ ಅವರು ಕೂಡ ಬಹಳ ದುಃಖದಲ್ಲಿದ್ದಾರೆ. ಅದಾದ ನಂತರದಲ್ಲಿ ಆದಷ್ಟು ಬೇಗ ಆ ಊರಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಹಜವಾಗಿ ಒಂದು ಅರ್ಜೆನ್ಸಿಯಲ್ಲಿ ಇರ್ತಾರೆ. ಅದರಂತೆ ಈಗ ನಟ ಯಶ್ ಅವರು ಹೊರಟಿದ್ದಾರೆ. ಇನ್ನೇನು ಹತ್ತತ್ರ 1 ಗಂಟೆ ಆಗಬಹುದು ಅಂತ ಕಾಣಿಸುತ್ತೆ ಅವರು ಗದಗದ ಲಕ್ಷ್ಮೇಶ್ವರದ ಸೂರಣಗಿ ಊರಿನ ಕಡೆಗೆ ಹೋಗುವಂಥ ನಿಟ್ಟಿನಲ್ಲಿ. ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲಿ ಸೂರಣಗಿ ಗ್ರಾಮದಲ್ಲಿ ನಟ ಯಶ್ ಅವರು ಹೊರಬಂದಂಥ ಸಂದರ್ಭ, ಏರ್ಪೋರ್ಟ್ನಿಂದ ಹೊರಬಂದಂಥ ಸಂದರ್ಭವನ್ನು ನೀವಲ್ಲಿ ನೋಡ್ತಾ ಇದ್ದೀರಾ. ನಾನು ಈಗ ತಾನೇ ಹೇಳಿದಾಗೆ ಯಾವ ಸೆಲೆಬ್ರಿಟಿ ಆಗಲಿ ಅಥವಾ ಯಾರಿಗೇ ಆಗಲಿ ಅವ್ರ ಬರ್ತ್ಡೇ ಅಂತಂದರೆ ಸಹಜವಾಗಿ ಒಂದು ವಿಶೇಷವಾದಂಥ ದಿನ. ಆದರೆ ಅಂತಹ ದಿನದಂದು ಇವತ್ತು ಯಶ್ ಅವರು ತಮ್ಮ ಅಭಿಮಾನಿಗಳು ಮೃತಪಟ್ಟರು ಅನ್ನುವಂಥದ್ದು ವಿಚಾರ, ಅವ್ರ ಮನೆಗೆ ಭೇಟಿ ಕೊಡಬೇಕಾದಂಥ ಒಂದು ಸಂದರ್ಭ, ಸಾಂತ್ವನ ಹೇಳಬೇಕಾದಂಥ ಒಂದು ದುಃಖಕರವಾದಂಥ ಸಂದರ್ಭ ಬಂದಿದ್ದು ಭಾಳ ಬೇಸರವಾದಂಥ ಸಂಗತಿ ಇದು. ಅದರಂತೆ ನಟ ಯಶ್ ಅವರು ಇದೀಗ ಹೊರಟಿದ್ದಾರೆ ಇನ್ಫ್ಯಾಕ್ಟ್ ಗದಗದ ಕಡೆಗೆ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ. ಆಮೇಲೆ ಅವರು ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಬಹಳ ತಯಾರಿಯಲ್ಲಿದ್ದರು. ಶೂಟಿಂಗ್ ಸೇರಿದ ಹಾಗೆ ಬೇರೆ ಬೇರೆ ಥರ ಅಂತ ಕೆಲಸಗಳು ಇರುತ್ತಲ್ವ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಈ ಬಾರಿ ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡೋದಕ್ಕೆ ಅವರು ಅಭಿಮಾನಿಗಳ ಜೊತೆಗೆ ಇರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳಿದರು. ಆದರೆ ಅನಿವಾರ್ಯವಾಗಿ ಅವರು ಮತ್ತೆ ಈಗ ಕರ್ನಾಟಕಕ್ಕೆ ಬರಬೇಕಾಯಿತು. ಕಾರಣ ಅಂತ ಅಂದರೆ ಅವರ ಅಭಿಮಾನಿಗಳ ಸಾವಿನ ವಿಚಾರ, ಅದಾದ ನಂತರ ಅವರಿಗೆ ಸಾಂತ್ವನ ಹೇಳಬೇಕಾದಂಥ ಸಂಗತಿಯ ವಿಚಾರವಾಗಿ. ಆಮೇಲೆ ಹೇಳಿ ಕೇಳಿ ತಾನು ಹೊರಗಡೆ ಇದ್ದೀನಿ, ಇನ್ನೂ ಕೆಲ ದಿನಗಳಾಗುತ್ತೆ, ಅದಾದ ನಂತರ ಬಂದು ನಾನು ನೇರವಾಗಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಒಂದು ಸಂತಾಪ ಸೂಚಕವಾದಂತಹ ಕೆಲ ಪೋಸ್ಟ್ಗಳನ್ನು ಮಾಡಿ ಅವರು ಈ ದಿನ ಹೋಗದೆ ಇರುವಂಥ ರೀತಿಯಾಗಿ ಅದನ್ನು ನಿಭಾಯಿಸ್ಬೋದಾಗಿತ್ತೋ ಏನೋ. ಬಟ್ ಅವ್ರಿಗೆ ಮನಸ್ಸು ಸಹಜವಾಗಿ ಕೇಳಲಿಲ್ಲ. ಅದರಲ್ಲೂ ಕೂಡ 3 ಮಂದಿ ಮೃತಪಟ್ಟಿರುವಂಥವ್ರು, ಜೊತೆಗೆ ಇನ್ನೂ ಕೆಲವರು ಗಾಯಗೊಂಡಿದ್ದಾರೆ ಕೂಡ. ಅವ್ರ ಸ್ಥಿತಿನೂ ಚಿಂತಾಜನಕವಾಗಿದೆ. ಹೀಗಾಗಿ ಬಹುಶಃ ಅವ್ರಿಗೆ ಮನಸ್ಸಲ್ಲಿ ಅಸಮಾಧಾನ ಇರಲಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿನೇ ನೇರವಾಗಿ ಅವರು ಮತ್ತೆ ಕರ್ನಾಟಕಕ್ಕೆ ಬಂದು, ಅಂದರೆ ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ಗದಗಕ್ಕೆ ಹೊರಟಿದ್ದಾರೆ ನಟ ಯಶ್ ಅವರು. ಆಮೇಲೆ ನೀವು 1 ಗಂಟೆ ಮುಂಚೆನೇ ನೋಡ್ತಾ ಇದ್ರಿ ಇನ್ಫ್ಯಾಕ್ಟ್ TV9ನಲ್ಲಿ ನಮ್ಮ ಪ್ರತಿನಿಧಿ ಹುಬ್ಬಳ್ಳಿ ಏರ್ಪೋರ್ಟ್ನ ಆವರಣದಿಂದ ನಮಗೆ ಅಲ್ಲಿನ ಸನ್ನಿವೇಶವನ್ನು ತೋರಿಸ್ತಾ ಇದ್ರು. ಭಾಳ ಮಂದಿ ಫ್ಯಾನ್ಸ್ ಅಲ್ಲೂ ಕೂಡ ಬಂದು ಯಶ್ ಅವರನ್ನ ಇಲ್ಲಿ ನೋಡ್ಬಿಡೋಣ ಅಂತ ಹೇಳಿ
ಭಾಳ ಮಂದಿ ಕುತೂಹಲದಿಂದ ಬಂದು ಏರ್ಪೋರ್ಟ್ ಕಡೆಗೆ ಬರ್ತಾ ಇದ್ರು. ಬಟ್ ಯಶ್ ಅವರು ಅದನ್ನೆಲ್ಲ ಹೇಗೋ ನಿಭಾಯಿಸಿಕೊಂಡು ಈಗ ಸದ್ಯ ಗದಗದ ಕಡೆಗೆ ಹೊರಟಿದ್ದಾರೆ. ನಾವು ಪ್ರತಿನಿಧಿ ಶಿವಕುಮಾರ್ ಹುಬ್ಬಳ್ಳಿ ಏರ್ಪೋರ್ಟ್ನ ಬಳಿನೇ ಇದ್ದಾರೆ, ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಬಹುಶಃ ಸಹಜವಾಗಿ ಭಾಳ ಬೇಸರದಲ್ಲಿರ್ತಾರೆ. ಅವ್ರ ಬರ್ತ್ಡೇ, ಅದರ ಸೆಲೆಬ್ರೇಷನ್, ಅದರ ಖುಷಿಗಿಂತ ಹೀಗಾಯ್ತಲ್ಲ ಅನ್ನುವಂಥದ್ದು ಬೇಸರ ಅವರಲ್ಲಿರುತ್ತೆ. ಕೂಡಲೇ ಥಟ್ಟಂತ ಹೊರಟ್ಬಿಟ್ರು ಅಂತ ಕಾಣಿಸುತ್ತಲ್ವಾ? ಇನ್ನೇನು 1 ಗಂಟೆಯಲ್ಲಿ ಅವ್ರು ಹೋಗ್ಬೋದಾ ಸೂರಣಗಿ ಗ್ರಾಮದ ಕಡೆಗೆ? ಮಾಲ್ತೇಶ್, ನಿಜಕ್ಕೂ ಯಶ್ ಅವರ ಹಾವಭಾವ ಮತ್ತು ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ಸಾಕಷ್ಟು ಅವ್ರಿಗೆ ನೋವಾಗಿರ್ತಕ್ಕಂಥದ್ದು ಅವ್ರ ಮುಖದಲ್ಲಿ ಕಾಣ್ತಿತ್ತು. ಯಾಕಂದ್ರೆ ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಕೇವಲ 5 ನಿಮಿಷದಿಂದ ಅವ್ರು ಆಚೆ ವಿಮಾನದಿಂದ ಹೊರಟೋದ್ರು. ಇಲ್ಲಿ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೇಳಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಅವರು ನೀಡಲಿಲ್ಲ. ನೇರವಾಗಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ಈಗ ಸೂರನ್ಗಿ ಹೋಗ್ತಾರೆ. ಹೆಚ್ಚು ಕಡಿಮೆ ಸೂರನ್ಗಿ ಇಲ್ಲಿಂದ ಒಂದು ಹುಬ್ಳಿ ವಿಮಾನ ನಿಲ್ದಾಣದಿಂದ ಒಂದು 50 ರಿಂದ 60 ಕಿಲೋಮೀಟರ್. ಒಂದ್ ಗಂಟೆಯಲ್ಲಿ ಅವರು ಸೂರನ್ಗಿಗೆ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ನಿನ್ನೆ ಅವರ ಬರ್ತ್ಡೇ ದಿನ ಈ ಕಟೌಟ್ ಹೋಗಿ ಏನು ದುರಂತ ಅಂತ್ಯ ಕಂಡಿದ್ರು. ಇದೀಗ ಒಂದ್ ಕಡೆ ಸೂರನ್ಗಿ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ, ಮತ್ತೊಂದ್ ಕಡೆ ಸರ್ಕಾರದ ವತಿಯಿಂದಲೂ ಕೂಡ ಅವ್ರಿಗೆ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಆದ್ರೆ ನನ್ನ ಫ್ಯಾನ್ಸ್ ಗಳಿಗೆ ಹೀಗಾಯ್ತಲ್ಲ, ನನ್ನ ಬರ್ತ್ಡೇ ದಿನ ಅನ್ನೋ ನೋವು ಕೂಡ ಯಶ್ ಅವರಿಗೆ ಸಾಕಷ್ಟು ಇದೆ. ಅದು ಅವರನ್ನ ನೋಡಿದಾಗ್ಲೇ ಗೊತ್ತಾಯ್ತು. ಇವತ್ತು ಅವರು ಹುಟ್ಟುಹಬ್ಬ ಇದ್ರು ಕೂಡ ಅದನ್ನ ಎಲ್ಲವನ್ನೂ ಬಿಟ್ಟು ಮತ್ತು ಒಂದ್ ಕಡೆ ಫಾರಿನ್ ಅಲ್ಲಿ ಇದ್ರು ಅಂತ ಹೇಳ್ತಿದ್ರು. ಆದ್ರೆ ಗೋವಾ ವಿಮಾನ ನಿಲ್ದಾಣದಿಂದ ನೇರವಾಗಿ ಹುಬ್ಬಳ್ಳಿಗೆ ಆಗಮಿಸಿದ್ರು. ಈಗ ಹುಬ್ಬಳ್ಳಿಯಿಂದ ನೇರವಾಗಿ ಯಶ್ ಅವರು ಸೂರನ್ಗಿ ಹತ್ರ ಹೊರಟು ಹೋದ್ರು. ಮಾಲ್ತೇಶ್, ಓಕೆ ಅಂದ್ರೆ ಬಹುಶಃ ಗೋವಾದಲ್ಲೇ ಇದ್ರು ಅಂತ ಕಾಣಿಸುತ್ತಾ ಶಿವಕುಮಾರ್, ಹೇಗೆ? ಈ ಮಾಲ್ತೇಶ್, ಯಶ್ ಅವರ ಅಭಿಮಾನಿಗಳು ಹೇಳುವ ಪ್ರಕಾರ ಗೋವಾದಿಂದ ಅವರು ನೇರವಾಗಿ ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಹೆಚ್ಚು ಕಡಿಮೆ ಗೋವಾದಿಂದ ಹುಬ್ಳಿ ತಲುಪಲು 25 ನಿಮಿಷ. ಅವ್ರ ಅಭಿಮಾನಿಗಳು ಮುಂಚೆನೆ ಹೇಳಿದ್ರು 4:45ಕ್ಕೆ ಬರ್ತಾರ ಅಂತ ಹೇಳಿ. ಒಂದು ಹೆಚ್ಚು ಕಡಿಮೆ 5 ಗಂಟೆ ಹೊತ್ತಿಗೆ ಯಶ್ ಅವರು ಬಂದ್ರು. ಆದ್ರೆ ಮಾಧ್ಯಮಗಳು ಇಲ್ಲಿ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೇಳಿದ್ರು ಕೂಡ ಯಶ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಇಲ್ಲ. ನಾನು ಮುಂಚೆ ಅವ್ರ ಊರಿಗೆ ಹೋಗ್ತೀನಿ ಅಂತ ಹೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರ ಮುಖದಲ್ಲೂ ಕೂಡ ಇವತ್ತು ನನ್ನ ಹುಟ್ಟುಹಬ್ಬ, ಒಬ್ಬ ನಟನಾಗಿ ಮತ್ತು ಅಭಿಮಾನಿಗಳನ್ನ ಕಳೆದುಕೊಂಡ ನೋವು ಅವರ ಮುಖದಲ್ಲಿ ಕಾಣ್ತಿತ್ತು ಮಾಲ್ತೇಶ್. ಇನ್ನು ಹೆಚ್ಚು ಕಡಿಮೆ 1 ಗಂಟೆಯಲ್ಲಿ ಸೂರನ್ಗಿ ತಲುಪ್ತಾರೆ. ಅಲ್ಲಿ ನಿನ್ನೆ ಅವರು ಸಾವನ್ನಪ್ಪಿರ್ತಕ್ಕಂಥ ಯುವಕರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ರಾಕಿಂಗ್ ಸ್ಟಾರ್ ಮಾಡ್ತಾರೆ ಮಾಲ್ತೇಶ್. ಥ್ಯಾಂಕ್ ಯು ಶಿವಕುಮಾರ್. ಹೌದು, ಯಶ್ ಅವರ ಬರ್ತ್ಡೇ ಕಟೌಟ್ ಕಟ್ಟುವಾಗ 3 ಅಭಿಮಾನಿಗಳು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸುಟ್ಟು ಹೋದಂಥ ಕಟೌಟ್ನ ದೃಶ್ಯ, ಜೊತೆಗೆ ಅದು ಎಲ್ಲಿ ಶಾಕ್ ಆಯ್ತಲ್ಲ ಆ ಸ್ಥಳದ ದೃಶ್ಯ, ಇದೆಲ್ಲ ಕೂಡ TV9 ಕ್ಯಾಮೆರಾದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ ಕೂಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ವರದಿಯನ್ನು ಕೊಟ್ಟರು. ಬನ್ನಿ ಅದನ್ನು ನೋಡ್ಕೊಂಬೋಣ ನಾವು. ಇವತ್ತು ನಟ ಯಶ್ ಅವರ ಬರ್ತ್ಡೇ ಈ ಹಿನ್ನೆಲೆಯಲ್ಲಿ ಸೂರನ್ಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏನು ಅಭಿಮಾನಿಗಳು ಖುಷಿಯಿಂದ ಬ್ಯಾನರ್ ಕಟ್ಟಕ್ಕೆ ರೆಡಿಯಾಗಿದ್ದರು. ಆದರೆ ಆ ಬ್ಯಾನರ್ ವಿದ್ಯುತ್ ತಂತಿಗೆ ತಗುಲಿ ಮೂವರು ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಈಗ ನಾವು ಸೂರನ್ಗಿ ಗ್ರಾಮದ ಏನು ಗದಗ ಜಿಲ್ಲೆ ಸೂರನ್ಗಿ ಗ್ರಾಮದ ಒಂದು ಆ ಸ್ಪಾಟಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾನರ್, ಇಲ್ಲಿ ಕಟೌಟ್ ಇದೆ. 25 ಅಡಿ ಎತ್ತರದ ಕಟೌಟನ್ನು ಏನು ಯಶ್ ಅಭಿಮಾನಿಗಳು ಏನು ನಿರ್ಮಾಣ ಮಾಡಿದರು. ಈ ಒಂದು ಕಟೌಟ್ ಇದೇ ಜಾಗದಲ್ಲಿ, ಇಲ್ಲೇನು ಪಕ್ಕಕ್ಕಿದೆ, ಈ ಜಾಗದಲ್ಲಿ ಅದು ನಿಲ್ಸೋಕ್ಕೆ ಸುಮಾರು 9 ಯುವಕರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲ ಬ್ಯಾನರ್ ರೆಡಿ ಮಾಡಿ ಆ ಬ್ಯಾನರನ್ನು ಇದೇನು ಈ ರೂಮ್ ಇದೇ ರೂಮಕ್ಕೆ ಪಕ್ಕಕ್ಕೆ ಇಲ್ಲಿ ನಿಲ್ಲಿಸಲಿಕ್ಕೆ ಅವರು ರಾತ್ರಿ ಪ್ರಯತ್ನ ಮಾಡ್ತಿದ್ರು. ಆದರೆ ಅದು ಅತಿ ಎತ್ತರ ಅಂದರೆ 25 ಅಡಿ ಎತ್ತರ ಇರೋದ್ರಿಂದ ಇದೇ ಒಂದು ಏನು ವಿದ್ಯುತ್ ತಂತಿ ಮೇಲೆ ಕಾಣ್ತದೆ. ಈ ವಿದ್ಯುತ್ ತಂತಿಗೆ ತಗುಲಿ ಏನು ವಿದ್ಯುತ್ ಏನು ಶಾಕ್ನಿಂದ ಸುಮಾರು 3 ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಜೊತೆಗೆ 3ರಿಗೆ ಗಾಯ ಆಗಿದೆ. ಅದರಲ್ಲಿ 2 ಸ್ಥಿತಿ ಚಿಂತಾಜನಕ ಇದೆ ಅಂತೇಳಿ ಹೇಳಲಾಗ್ತಿದೆ. ಓರ್ವನಿಗೆ ಸಣ್ಣ ಪುಟ್ಟ ಗಾಯ ಆಗಿವೆ. ಒಟ್ಟಾರೆಗೆ ಈ ದುರಂತ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಯಾಕೆಂತಂದರೆ 3 ಯುವಕರು ಅತಿ ಸಣ್ಣ ವಯಸ್ಸಿನ ಯುವಕರು, ಸುಮಾರು 20-21 ವರ್ಷ ಯುವಕರು, ಸಾಕಷ್ಟು ಬಡತನ ಕುಟುಂಬ. ಹೀಗಾಗಿ ಅವ್ರು ದುಡಿದ್ರೆ ಇಡೀ ಕುಟುಂಬ ನಡೆಯುವಂಥ ಸ್ಥಿತಿ ಇತ್ತು. ಅಂಥದ್ರಲ್ಲಿ ಈ ಒಂದು ದುರಂತ ನಡೆದಿದ್ದು ಭಾರಿ ವಿಪರ್ಯಾಸ ಅಂತ ಹೇಳ್ಬೋದು. ಈಗಾಗಲೇ ಇಡೀ ಗ್ರಾಮ ಸ್ಮಶಾನ ಮೌನ ಆಗಿದೆ. ಏನು ಇಡೀ ಕುಟುಂಬಸ್ಥರು ಅಕ್ಕರಿಂದ ಮುಗಿಲಿ ಮುಟ್ಟಿದೆ. ಯಾಕೆಂತಂದರೆ ದುಡಿಯುವ ಮಕ್ಕಳು ಇವತ್ತು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮುಂದೆ ನಮ್ಮ ದಿಕ್ಕವೇ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಇವರಿಗೆ ನೆರವನ್ನು ನೀಡಬೇಕನ್ನೋ ಒತ್ತಾಯ ಕೂಡ ಈಗ ಗ್ರಾಮದಲ್ಲಿ ಕೇಳಿ ಇದೆ. ಒಟ್ಟಾರೆಯಾಗಿ ಏನು ಯಶ್ ಅಭಿಮಾನಿಗಳ ಏನು ಬರ್ತ್ಡೇ ಸಂಭ್ರಮ ಈ ದುರಂತಕ್ಕೆ ಕಾರಣ ಆಗಿದ್ದು ಮಾತ್ರ ವಿಪರ್ಯಾಸ ಅಂತ ಹೇಳ್ಬೋದು. ಕ್ಯಾಮರಾಮನ್ ರವಿಗಿಳಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.